ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್. ಇದು ಒಂದು ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ. ಅದು ಯಾವುದು ಅಂತಂದ್ರೆ ಫೋನಿಕ್ಸ್ ನ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡೋದು. ಫೋನಿಕ್ಸ್ ಅಂತಂದ್ರೆ ಆ ಬ ಕ ಡ. ತುಂಬಾ ಅಮ್ಮಂದಿರಿಗೆ ಕನ್ಫ್ಯೂಷನ್ ಏನು ಅಂತಂದ್ರೆ, ನಾವೆಲ್ಲ ಕಲ್ತಿದ್ದು ABCD ಅಂತ, ABCD EFGH ಅಂತ. ಈಗ ಯಾಕೆ ಮಕ್ಕಳುಗಳಿಗೆ ಆಬಕಡ ಅಂತ ಹೇಳ್ಕೊಡ್ಬೇಕು. ನಮಗೆ ಅದು ನಾಲಿಗೆ ಹೊರಳಲ್ಲ, ಮಕ್ಕಳಿಗೆ ಹೇಗೆ ಕಲಿತಾರೆ, ಏನಾಗುತ್ತೆ ABCD ಅಂತ ಹೇಳ್ಕೊಟ್ರೆ? ಈ ರೀತಿ ಪ್ರಶ್ನೆ ತುಂಬಾ ಅಮ್ಮಂದಿರಿಗೆ ಕಾಡತ್ತೆ. ABCD ಯಾಕೆ ಹೇಳ್ಕೊಡ್ಬಾರ್ದು, ಫೋನಿಕ್ಸ್ ಕಡ ಅಂತ ಯಾಕೆ ಹೇಳ್ಕೊಡ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ, ನೀವಿನ್ನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಡಿಯೋಸ್ನ ನೋಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳ ಒಂದು ಕಲಿಕೆ, ಡೆವಲಪ್ಮೆಂಟು, ಆಕ್ಟಿವಿಟೀಸು, ಮೈಲ್ ಸ್ಟೋನ್ ರಿಲೇಟೆಡ್. ಈಗ ಮಕ್ಕಳು ಅಂತಂದ್ರೆ ಎಲ್ಲ ಆಸ್ಪೆಕ್ಟ್ ಅಲ್ಲೂ ಮಕ್ಕಳು ಡೆವಲಪ್ ಆಗಬೇಕು. ಫೈನ್ ಮೋಟರ್, ಗ್ರಾಸ್ ಮೋಟರ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಆಸ್ಪೆಕ್ಟು, ಅದಾದ್ಮೇಲೆ ರೆಸಿಪ್ಟಿವ್ ಲ್ಯಾಂಗ್ವೇಜು, ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಇಮಿಟೇಷನ್ನು, ಸೋಷಿಯಲ್ ಸ್ಕಿಲ್, ಇದೆಲ್ಲದರಲ್ಲೂ ಮಕ್ಕಳು ಡೆವಲಪ್ ಆಗಬೇಕು. ಆ ಎಲ್ಲ ಮೈಲ್ ಸ್ಟೋನ್ಸ್ನ ಡೆವಲಪ್ ಮಾಡೋದಕ್ಕೆ ಫ್ರಮ್ ಬರ್ತ್ ಇಂದನೇ ನಾನು ಆಕ್ಟಿವಿಟೀಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. 40+ ವಿಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಬೇರೆ ರೀತಿಯಾದ ಕಾಂಟೆಂಟ್ಗಳು ಅಂತಂದ್ರೆ ಮಕ್ಕಳಿಗೆ ಕಾನ್ಸೆಪ್ಟ್ಸ್ಗಳನ್ನ ಯಾವ್ದು ಹೇಳ್ಕೊಡೋದು, ಹೇಗೆ ಹೇಳ್ಕೊಡ್ಬೇಕು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಸ್ಟೋರೀಸು, ರೈಮ್ಸ್ ಇದೆ, ಇನ್ನು ಬೇರೆ ವಿಡಿಯೋಸ್ಗಳಿದೆ. ಅಂಡ್ ಈಗ ಹುಟ್ಟಿದ ಮಕ್ಕಳನ್ನ ಮೈಲ್ ಸ್ಟೋನ್ಸ್ನ ಯಾವ ರೀತಿ ಡೆವಲಪ್ ಮಾಡೋದು, ಅದನ್ನೆಲ್ಲಾನು ನಾನು ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ. ಜಸ್ಟ್ ಅ ಸ್ಟಾರ್ಟ್. ಇನ್ನೂ ಸಾಕಷ್ಟು ವಿಡಿಯೋಸ್ಗಳು ಈ ಚಾನಲ್ ಅಲ್ಲಿ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ನೀವು ಅಮ್ಮಂದಿರಾಗಿ, ಅಮ್ಮನ ರಿಲೇಟೆಡ್ ಚಾನೆಲ್, ಅದು ನನ್ನ ಚಾನೆಲ್, ದಟ್ ಇಸ್ ನಮ್ಮ ಮಕ್ಕಳಿಗಾಗಿ ಬೈ ವಿನಯ ಕೃಷ್ಣ. ಹಾಗಂತ ಅದಿತಿ ಚಾನೆಲ್ ನಂದಲ್ವಾ, ಖಂಡಿತವಾಗ್ಲೂ ಇದೆರಡು ನನ್ನ ಕಣ್ಗಳಿದ್ದ ಹಾಗೆ. ಎರಡನ್ನೂ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಬೋತ್ ಅಟ್ ಟುಗೆದರ್, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಮ್ಯಾನೇಜ್. ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಪರೇಟ್ ಮಾಡಿದೆ ಅಂತಂದ್ರೆ, ಈಗ ಅದಿತಿ ವಿಡಿಯೋಸ್ನ ಹಾಕಿದಾಗ ಮೇಡ್ ಫಾರ್ ಕಿಡ್ಸ್ ಆಗುತ್ತೆ, ಓಕೆನಾ, ಮೇಡ್ ಫಾರ್ ಕಿಡ್ಸ್ ಆಗ್ಬಿಡುತ್ತೆ. ಸೊ ಆ ಒಂದು ವಿಡಿಯೋಸ್ಗಳಲ್ಲಿ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಬರೆಯೋದಕ್ಕಾಗಲ್ಲ, ನೀವು ನನಗೆ ಕನೆಕ್ಟ್ ಆಗಕ್ಕಾಗಲ್ಲ ಏನಾದ್ರು ಕ್ವಶನ್ಸ್ ಕೇಳಿದ್ರೆ. ಅದಕ್ಕೋಸ್ಕರ ಅದಿತಿದೇ ಸಪರೇಟ್ ಮಾಡಿದ್ದೀನಿ. ಸೊ ನೀವು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೋದು, ಅಥವಾ ನನ್ನ ಚಾನಲ್ ಅಲ್ಲಿ ಹೋಗಿ ನೀವೇನಾದ್ರೂ ಮೆಸೇಜ್ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ಕಾಮೆಂಟ್ ಸೆಕ್ಷನ್ಗೆ ರಿಪ್ಲೈ ಮಾಡ್ತೀನಿ. ಈಗ ತುಂಬಾ ರಿಪ್ಲೈ ಮಾಡಕ್ ಆಗ್ತಿಲ್ಲ, ಯು ನೋ ಹೌ ಬಿಸಿ ಐ ಆಮ್ ಅಂತ. ಖಂಡಿತವಾಗ್ಲೂ ಟೈಮ್ ಇದ್ದಾಗ ನೋಡಿ ರಿಪ್ಲೈ ಮಾಡ್ತಿದ್ದೀನಿ. ಇಟ್ ಟೇಕ್ ಸಮ್ ಟೈಮ್. ಪ್ಲೀಸ್ ನಿಮ್ಮ ಒಂದು ತಾಳ್ಮೆ, ತುಂಬಾ ತಾಳ್ಮೆಯಿಂದ ವೆಯ್ಟ್ ಮಾಡ್ತೀರಾ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಇವಾಗ ಆಲ್ಫಾಬೆಟ್ಸ್ ಬಗ್ಗೆ ಮಾತಾಡೋಣ. ಸೊ ಫೋನಿಕ್ಸ್. ಸೊ ಇದು ಚಾರ್ಟು. ನಾನು ಅದಿತಿಯ ಒಂದು ಜರ್ನಿ ಯಾವ ರೀತಿ ಇದೆ ಅಂತಲೂ ನಾನು ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಬಟ್ ಈ ವಿಡಿಯೋ ಕಂಪ್ಲೀಟ್ಲಿ ಇಟ್ ಇಸ್ ಅಬೌಟ್ ಫೋನಿಕ್ಸ್ ನ ಮಕ್ಕಳಿಗೆ ಯಾಕೆ ಹೇಳ್ಕೊಡ್ಬೇಕು, ಸೌಂಡ್ಸ್ ನ ಯಾಕೆ. ಫೋನಿಕ್ಸ್ ಇಸ್ ನಥಿಂಗ್ ಬಟ್ ಸೌಂಡ್ಸ್ ಆಫ್ ದ ಲೆಟರ್. ABCD ಅನ್ನೋದು ಲೆಟರ್ಸ್, ಇಟ್ ಇಸ್ ನಾಟ್ ಸೌಂಡ್. ಎ ಅಂತ, ಫಾರ್ ಎಕ್ಸಾಂಪಲ್, ABCD ನಿಮ್ ಮಕ್ಳಿಗೆ ಹೇಳ್ಕೊಡ್ಬೇಕು ಅಂತಂದ್ರೆ ಇದನ್ನ A ಅಂತ ಹೇಳ್ಕೊಡ್ತಿದ್ದೀರಾ, ಇದನ್ನ B ಅಂತ ಹೇಳ್ಕೊಡ್ತೀರಾ, ಇದನ್ನ C ಅಂತ ಹೇಳ್ಕೊಡ್ತೀರಾ, ಇದನ್ನ D ಅಂತ ಹೇಳ್ಕೊಡ್ತೀರಾ. ನೀವು ಫೋನಿಕ್ಸ್ ನ ಹೇಳ್ಕೊಡ್ತೀರಾ ಅಂದ್ರೆ ಅಬಾಕಡ, ಸೌಂಡ್ಸ್ ಆಫ್ ದ ಲೆಟರ್. ಸೌಂಡ್ಸ್ ಆಫ್ ದ ಲೆಟರ್ ನ ಹೇಳ್ಕೊಡೋದು ಆ, ಬ, ಕ, ಡ್. ಇದು ಫೋನಿಕ್ಸ್, ಸೌಂಡ್ಸ್ ಆಫ್ ದ ಲೆಟರ್. ಯಾಕೆ ಇವಾಗ ತುಂಬಾ ಸ್ಕೂಲ್ಗಳಲ್ಲಿ, ತುಂಬಾ ಅಂದ್ರೆ ಎಲ್ಲಾ ಸ್ಕೂಲ್ಗಳಲ್ಲೂ ಇವಾಗ ಫೋನಿಕ್ಸ್ ನೇ ಹೇಳ್ಕೊಡ್ತಿದ್ದಾರೆ. ಯಾಕೆ ABCD ನ ಹೇಳ್ಕೊಡ್ತಿಲ್ಲ ಅಂತಂದ್ರೆ, ಇವಾಗ C A, where is T? Where are you? Here, yeah. CAT ಏನಾಗುತ್ತೆ, ಕ್ಯಾಟ್ ಆಗುತ್ತೆ ಅಲ್ವಾ. ನಮ್ಗೆ ಎಲ್ಲರಿಗೂ ಗೊತ್ತು CAT ಅಂದ್ರೆ ಕ್ಯಾಟ್ ಗೊತ್ತು, BAT ಅಂದ್ರೆ ಬ್ಯಾಟ್ ಗೊತ್ತು. ಆದ್ರೆ CAT ಕ್ಯಾಟ್ ಅನ್ನೋದು ಇಟ್ಸ್ ನಾಟ್ ಅ ಪ್ರಾಪರ್ ವೇ ಆಫ್ ಟೀಚಿಂಗ್. ಕ, ಆ, ಟ್, ಕ, ಆ, ಟ್ ಮೂರನ್ನು ಬ್ಲೆಂಡ್ ಮಾಡಿದ್ರೆ ಒಂದು ಕ್ಯಾಟ್ ಅನ್ನೋ ವರ್ಡ್ ಆಗುತ್ತೆ. ಫೋನಿಕ್ಸ್ ನ ನಾವ್ ಯಾಕೆ ಹೇಳ್ಕೊಡ್ಬೇಕು, ಸೌಂಡ್ಸ್ ಆಫ್ ದ ಲೆಟರ್ ನ ಯಾಕೆ ಹೇಳ್ಕೊಡ್ಬೇಕು ಅಂತಂದ್ರೆ ಇದೇ ಕಾರಣಕ್ಕೆ. ಅಂತಂದ್ರೆ ಸೌಂಡ್ಸ್ ಆಫ್ ದ ಲೆಟರ್ಸ್ ನ ಮಕ್ಕಳಿಗೆ ಹೇಳ್ಕೊಟ್ಟಾಗ ಅವರು ಅದನ್ನ ಜಾಯಿನ್ ಮಾಡಿ, ಬ್ಲೆಂಡ್ ಮಾಡಿ ರೀಡಿಂಗ್ಗೆ ಇದು ಹೆಲ್ಪ್ ಆಗುತ್ತೆ. ಫೌಂಡೇಶನ್ ತುಂಬಾ ಈಸಿ ಆಗುತ್ತೆ. ಮಕ್ಕಳುಗಳಿಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ರೀಡಿಂಗ್ ಮಕ್ಕಳುಗಳಿಗೆ ಲೇಟ್ ಆಗಿ ಬರೋದಕ್ಕೆ, ರೀಡಿಂಗ್ ಅಲ್ಲಿ ಸ್ಟ್ರಗಲ್ ಮಾಡೋದಕ್ಕೆ ತುಂಬಾ ಮಕ್ಕಳುಗಳು ಫೇಸ್ ಮಾಡ್ತಾರೆ. ಇದೇ ಒಂದು ಕಾರಣ ಆಗಿರುತ್ತೆ. ನೀವೇನಾದ್ರೂ ಆಲ್ರೆಡಿ ಮಕ್ಕಳಿಗೆ ABCD ಹೇಳ್ಕೊಟ್ಬಿಟ್ಟಿದ್ದೀರಾ, ದಯವಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯು ಕ್ಯಾನ್ ರೀಡೂ ಇಟ್ ಅಗೇನ್. ಹೇಗೆ ಅಂತ ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಮೊದಲನೇದಾಗಿ ನಾನು ಇಲ್ಲಿ ಪಾಯಿಂಟ್ ಮಾಡ್ತಾ ಹೋಗ್ತಾ ನಿಮ್ಗೆ ಯಾವ ಸೌಂಡ್ಸ್ ಯಾವ ಲೆಟರ್ಗೆ ಬರುತ್ತೆ ಅಂತ ಹೇಳ್ತೀನಿ. ಆ, ಬ, ಕ, ಡ, ಎ, ಗ, ಇ, ಜ, ಖ, ಲ್, ಮ್, ನ್, ಅ,
ಕು ರ್ ಸ್ ಅ ವ್ ವ ಕ್ಸ್ ಈ ಝ್. ಈ ರೀತಿ ತುಂಬಾ ಸಿಂಪಲ್ ಇದು. ಸ್ವಲ್ಪ ದಿನ ನಿಮ್ಗೆ ಟೈಮ್ ತಗೊಳುತ್ತೆ. ನೀವ್ ಇದನ್ನ ಕಲ್ತ್ ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಈಗ ವಿತ್ ಒಂದು ಆಬ್ಜೆಕ್ಟ್ಸ್ ನ ಹೇಳ್ತೀನಿ ನಿಮ್ಗೆ ನಾನು. ಆಪಲ್, ಬ ಬಾಲ್, ಕ್ಯಾಟ್, ಡಾಗ್, ಎಲಿಫೆಂಟ್, ಫಿಶ್, ಗ ಗ್ರೇಪ್ಸ್, ಗ ಗೋಟ್, ಹಾರ್ಸ್. ಇದು ಅಷ್ಟೇ. ಹ ಅಂತ ಜೋರಾಗಿ ಹೇಳಂಗಿಲ್ಲ. ಇಟ್ಸ್ ಲೈಕ್ ಅ ವೆರಿ ಒಂದು ಸೌಂಡ್ ಆಗಿ ಬರುತ್ತೆ. ಈ ಇಂಡಿಯಾ, ಐಸ್ ಕ್ರೀಮ್ ಅನ್ನೋದು ಆಕ್ಚುಲಿ ಇಲ್ಲಿ ಬರಲ್ಲ. ಈ ಇಂಡಿಯಾ, ಈ ಇಗ್ಲೂ ಆಗತ್ತೆ. ಜಗ್, ಕೈಟ್, ಕ್ಯಾಂಗ್ರೋ, ಕಿಂಗ್, ಲಯನ್, ಮ್ಯಾಂಗೋ, ನೆಸ್ಟ್, ಔಲ್, ಆರೆಂಜ್. ಔಲು ಆಕ್ಚುಲಿ ಬರಲ್ಲ ಇಲ್ಲಿ. ಆರೆಂಜ್, ಆಕ್ಟೋಪಸ್. ನೆಕ್ಸ್ಟ್ ಪ್ಯಾರೆಟ್. ಕ್ವೋಗೆ ಕ್ವಿಲ್ ಆಗುತ್ತೆ, ಕ್ವೀನ್ ಆಗುತ್ತೆ. ಇದು ಕ್ಯೂ ಬರಲ್ಲ. ಕೆಲವುದ್ರಲ್ಲಿ ತಪ್ಪು ಕೊಟ್ಟಿರ್ತಾರೆ. ಹಾಗಂತ ಈ ಚಾರ್ಟೇ ತಪ್ಪ ಅಂತಂದ್ರೆ ನಾವ್ ಎಲ್ಲಾದ್ರಲ್ಲೂ ತಪ್ಪು ಕಂಡು ಹಿಡಿಯೋದಕ್ಕಾಗಲ್ಲ. ನಾವೇ ಅದನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಕ್ವೀನ್, ರೋಸ್, ಸನ್. ಸ್ಟ್ರಾಬೆರಿ ಆಗಲ್ಲ ಇದಕ್ಕೆ. ಸನ್. ಸ್ಟ್ರಾಬೆರಿ ಆಗಲ್ವಾ ಅಂತಂದ್ರೆ ತಪ್ಪ ಅಂತಂದ್ರೆ ಈಗ ಸದ್ಯಕ್ಕೆ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಸ್ಟ್ರಾಬೆರಿ ಬೇಡ, ಸನ್ ಅಂತ ಹೇಳ್ಕೊಡಿ. ವೆರಿ ಈಸಿ. ಟಾಪ್, ಅಂಬ್ರೆಲಾ, ವೈಲಿನ್. ಈ ವಿಗುನು ಈ ಡಬ್ಲ್ಯೂಗುನು ತುಂಬಾ ಡಿಫ್ರೆನ್ಸ್ ಇದೆ. ನೋಡಿ ನನ್ನ ಒಂದು ಲಿಪ್ ಒಂದು ಪೋಸ್ಟರ್ ಯಾವ ರೀತಿ ಇರುತ್ತೆ ಅಂತ. ವೈಲಿನ್, ವಾಚ್, ಅದು ಝೈಲೋಫೋನ್, ಯೋಯೋ, ಝೀಬ್ರಾ. ಸೊ ಈ ರೀತಿ. ಸೊ ಇವಾಗ ನಿಮ್ಗೂ ಒಂದು ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ಅಲ್ವಾ? ಸೊ ABCD ಅನ್ನೋದು ಲೆಟರ್ ನೇಮ್ಸ್. ಆಬಕಡ ಅಂತ ಏನ್ ಹೇಳ್ತೀವಿ ಅದು ಲೆಟರ್ ಸೌಂಡ್ಸ್ ಆಗತ್ತೆ. ಸೌಂಡ್ಸ್ ನ ಹೇಳ್ಕೊಟ್ಟಾಗ ಮಕ್ಳುಗಳಿಗೆ ವರ್ಡ್ಸ್ ನ ಅವರು ಜಾಯಿನ್ ಮಾಡಿ, ಬ್ಲೆಂಡ್ ಮಾಡಿ, ಅದನ್ನ ಫ್ರೇಮ್ ಮಾಡಿ ಸೌಂಡ್ಸ್ ನ ತಿಳ್ಕೊಂಡು ಹೇಳ್ತಾರೆ. ಟು ಬಿ ಫ್ರಾಂಕ್, ಟು ಬಿ ಹಾನೆಸ್ಟ್, ಅದಿತಿಗೆ ನಾನು ಈ ಒಂದು ಸೌಂಡ್ಸ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ. ಅದಾದ್ಮೇಲೆ ರೆಕಗ್ನಿಷನ್ ಮಾಡಿ ಇವಾಗ ರೀಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕ್ಲ ಬರುತ್ತೆ ಪಾಪ. ಏನು ಅಂದ್ರೆ ಕ್ಲಾ ಅಂತ ಅವ್ರು ಹೇಳ್ತಾರೆ. ನಿಮ್ಗೆ ನಾನು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಅವ್ರು ಯಾವ ರೀತಿ ಓದ್ತಿದ್ದಾರೆ ಅಂತಾನು ನಿಮ್ಗೆ ವಿಡಿಯೋ ಶೇರ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನಿಜವಾಗ್ಲೂ ಇದು ಈಸಿ. ನನಗೆ ಒಂಥರ ಆಸೆ ಇತ್ತು ದಟ್ 3 ವರ್ಷದೊಳಗಡೆ ಅದಿತಿಗೆ ರೀಡಿಂಗ್ ಕಲಿಸ್ಬೇಕು ಅಂತ. ಅದು ನಾನು ಅಂದ್ರೆ ಒಂದ್ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಅದನ್ನ ಅಚೀವ್ ಮಾಡಿದೆ. ಇವಾಗ ಶಿ ಇಸ್ ಏಬಲ್ ಟು ಐಡೆಂಟಿಫೈ ಆಲ್ ದ ಲೆಟರ್ಸ್ ಇನ್ ಕ್ಯಾಪಿಟಲ್ಸ್ ಅಂಡ್ ಆಲ್ ದ ಲೆಟರ್ಸ್ ಇನ್ ಸ್ಮಾಲ್. ಪ್ಲೀಸ್ ನೀವು ನಿಮ್ಮ ಮಕ್ಳುಗಳಿಗೆ ಆಬಾಕಡ ಅಂದ್ರೆ ಫೋನಿಕ್ಸ್ ನ ಹೇಳ್ಕೊಡ್ಬೇಕಾದ್ರೆ ಕ್ಯಾಪಿಟಲ್ಸ್ ಅಲ್ಲಿ ಹೇಳ್ಕೊಡ್ಬೇಡಿ, ಸ್ಮಾಲ್ ಅಲ್ಲಿ ಹೇಳ್ಕೊಡಿ. ಬರೀ ಸ್ಮಾಲ್ ಬರುವಂತಹ ಚಾರ್ಟ್ಸ್ ಗಳು ಬರುತ್ತೆ, ಫ್ಲಾಶ್ ಕಾರ್ಡ್ಸ್ ಬರುತ್ತೆ, ಅದರಲ್ಲಿ ಮಾತ್ರ ಹೇಳ್ಕೊಡಿ. ಸೊ ನಾನು ಇದಕ್ಕೆ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂತಂದ್ರೆ ಇಟ್ಸ್ ಎವಿಡೆಂಟ್ ಆಗಿರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ, ನಿಮ್ಗೆ ತುಂಬಾ ಕನೆಕ್ಟ್ ಆಗುತ್ತೆ ಬೇಗ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ್ಲೂ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ದಯವಿಟ್ಟು ನಾವು ಮಾಡಿದಂತಹ ತಪ್ಪುಗಳನ್ನ ನಮ್ಮ ಮಕ್ಳಿಗೆ ಮಾಡೋದ್ ಬೇಡ. ನಾವು ABCD ಅಂತಾನೆ ಕಲಿತ್ವಿ. ಆಬಾಕಡ ಅನ್ನೋದನ್ನ ಐ ಥಿಂಕ್ ತುಂಬಾ ರೀಸೆಂಟ್ ಆಗಿ ಅಂದ್ರೆ ಒಂದು 10-12 ವರ್ಷದಿಂದ ಬಂದಿರ್ಬೋದು ಇದು. ಬಟ್ ಈಗ ತುಂಬಾ ಪ್ರಾಮಿನೆನ್ಸ್ ನ ತಗೊಳ್ತಾ ಇದೆ ಈ ಆಬಾಕಡ. ದಯವಿಟ್ಟು ABCD ಅಂತ ಹೇಳ್ಕೊಡ್ಬೇಡಿ. ABCDದು ನೀವು ಹೇಳ್ಕೊಡುದು ಲೆಟರ್ ನೇಮ್ಸ್ ನ ಹೇಳ್ಕೊಡ್ತಿದ್ದೀರಾ, ಲೆಟರ್ ಸೌಂಡ್ ಅಲ್ಲ. ಲೆಟರ್ ಸೌಂಡ್. CAT ಇಸ್ ಅ ಲೆಟರ್ ನೇಮ್. ನೀವು ಹೇಳ್ಕೊಡ್ಬೇಕಾಗಿರೋದು ಸೌಂಡ್ಸ್. ಆಬಕಡ ಇಟ್ಸ್ ವೆರಿ ಈಸಿ. ನೀವು ಒಂದು 2 ದಿನ ಅಭ್ಯಾಸ ಮಾಡಿ ನೀವು ಮಕ್ಳುಗಳಿಗೆ ಪಾಯಿಂಟ್ ಮಾಡ್ತಾ ಹೇಳ್ತಾ ಹೋಗಿ. ನೆಕ್ಸ್ಟ್ ನಾನು ಅದಿತಿಗೆ ಯಾವ ರೀತಿ ಲೆಟರ್ ನ ಹೇಳ್ಕೊಟ್ಟೆ ಅನ್ನೋದನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಲೆಟರ್ ಐಡೆಂಟಿಫಿಕೇಶನ್ ಯಾವ ರೀತಿ ಮಾಡಿದೆ, ರೀಡಿಂಗ್ ಗೆ ಏನೆಲ್ಲ ಟಿಪ್ಸ್ ನ ಫಾಲೋ ಮಾಡಿದೆ ಅಂತ ನಾನು ಶೇರ್ ಮಾಡ್ತೀನಿ. ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ರೆ ನಿಮ್ಗೆ ಶೇರ್ ಮಾಡಿದ್ರೆ ಕಷ್ಟ ಆಬ್ವಿಯಸ್ಲಿ ಆಗುತ್ತೆ. ಸೊ ಡೋಂಟ್ ವರಿ. ಇನ್ನೊಂದು ಪ್ರಶ್ನೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ಹೇಳ್ಬೋದು ದಟ್ ಆಲ್ರೆಡಿ ನಾನು ನನ್ನ ಮಗುಗೆ ABCD ಹೇಳ್ಕೊಟ್ಬಿಟ್ಟಿದ್ದೀನಿ ಏನ್ ಮಾಡ್ಬೇಕು ಅಂತ. ಏನೋ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಟಾಪ್ ದಟ್, ಸ್ಟಾರ್ಟ್ ನೌ. ಇವಾಗ ಚಾರ್ಟ್ ಈ ರೀತಿ ಮಗು ದಿನಾಗ್ಲೂ ನೋಡ್ತಾ ಇರ್ಬೇಕು. ನೀವು ಪಾಯಿಂಟ್ ಮಾಡ್ತಾ ಹೋಗಿ. ಇವಾಗ ಮಗುಗೆ ತುಂಬಾ ಇಷ್ಟ ಆಗುವಂತಹದ್ದು ಅಂತಂದ್ರೆ ಈ ಲಯನ್ ಅಂತ ಬಂದಾಗ ಲಯನ್. ಈ ರೀತಿ ನೀವು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ ಮಕ್ಳು ಬೇಗ ಕ್ವಿಕ್ ಆಗಿ ಗ್ರಾಸ್ ಮಾಡ್ಕೊಳ್ತಾರೆ. ನಮ್ಗೆ ಭಯ ಇರುತ್ತೆ ಮಗುಗೆ ಏನಾದ್ರು ಕನ್ಫ್ಯೂಷನ್ ಆಗುತ್ತಾ ಅಂತ. ನಾವೇ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀವಿ. ಇಟ್ಸ್ ಓಕೆ, ಯು ಕ್ಯಾನ್ ಡೆಫಿನೆಟ್ಲಿ ರೀಲರ್ನ್ ಅಂಡ್ ರೀಟೀಚ್ ಯುವರ್ ಚೈಲ್ಡ್.
ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ರೈಟ್ ಅವೇ ಅಂಡ್ ಸಬ್ಸ್ಕ್ರೈಬ್. ಬಾಯ್.